ಓಂ ಶ್ರೀ ಮಂಜುನಾಥಾಯ ನಮಃ. 26ನೇ ವರ್ಷದ ಭಜನಾ ಕಮ್ಮಟದ ಸಮಾರೋಪ ಸಮಾರಂಭ ನಾಳೆ ನಡೀಲಿಕ್ಕಿದೆ. ವಿಶೇಷವಾಗಿ ಒಂದು ವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಜನಾ ಕಲರವ, ಭಜನಾ ಕಾಶಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಭಜನಾ ಕಮ್ಮಟದ ಈ ಸಂದರ್ಭದಲ್ಲಿ ಕಳೆದ 4 ದಿವಸಗಳಿಂದ ನಗರ ಸಂಕೀರ್ತನ ಕಾರ್ಯಕ್ರಮದ ಮೂಲಕ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶಗಳಲ್ಲಿ ಭಜನಾ ಒಂದು ನಿನಾದ ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ನಾಳಿನ ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ಸುಮಾರು 5 ರಿಂದ 6 ಸಾವಿರ ಜನ ಭಜಕರ ಶೋಭಾಯಾತ್ರೆಯೊಂದಿಗೆ ಭಜನಾ ಕಮ್ಮಟದ ಸಮಾರೋಪ ಸಮಾರಂಭ ಪ್ರಾರಂಭ ಆಗಲಿಕ್ಕಿದೆ. ಶೋಭಾಯಾತ್ರೆಯ ನಂತರ ಭಜನೋತ್ಸವ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಸಮಾರೋಪ ಸಮಾರಂಭದ ಒಂದು ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನವನ್ನ ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀ ಬಸವಣ್ಣಜ್ಜನವರು, ಕಲ್ಯಾಣಪುರ ಮಠ ಕುಂದಗೋಳ ಇವರು ವಹಿಸಿಕೊಂಡು ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಮಾಣಿಲ, ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಹರೀಶ್ ಪೂಂಜಾ ಅವರು, ಹಾಗೆ ನಮ್ಮ ಈ ವೇದಿಕೆಯಲ್ಲಿ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರು, ಶ್ರೀಯುತ ಸುರೇಂದ್ರ ಕುಮಾರ್ ಅವರು, ಹಾಗೆ ಶ್ರೀ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರು, ಹಾಗೆ ಶ್ರೀಮತಿ ಹರ್ಷೇಂದ್ರ ಕುಮಾರ್ ಅವರು ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಹಾಗೆ ಒಟ್ಟಾಗಿ ಹೇಳೋದಿದ್ರೆ ನಾಳೆಯ ದಿವಸ ನಮ್ಮ ಸುಮಾರು 50 ಜನ ಭಜಕರ ಒಂದು ಕುಣಿತ ಭಜನೆಯ ಒಂದು ಪ್ರಾತ್ಯಕ್ಷಿಕೆ ಕೂಡ ನಡೀಲಿಕ್ಕಿದೆ. ಅವರಿಗೊಂದು ಪರೀಕ್ಷೆ ಇದ್ದ ಹಾಗೆ ಸುಮಾರು 20 ಜನ ಮಹಿಳಾ ಶಿಬಿರಾರ್ಥಿಗಳ ಕುಣಿತ ಭಜನೆ ಕೂಡ ನಾಳೆಯ ದಿನದ ಒಂದು ಪ್ರಧಾನ ಆಕರ್ಷಣೆ ಆಗಲಿಕ್ಕಿದೆ. ಈ ಕುಣಿತ ಭಜನೆಯ ಒಂದು ತರಬೇತಿಯನ್ನ ಶ್ರೀಯುತ ಸಂದೇಶ್, ಶ್ರೀಯುತ ವಿನ್ಯಾಸ್, ಹಾಗೆ ಶ್ರೀಯುತ ನಾಗೇಶ್ ಅವರು ಪುರುಷ ಶಿಬಿರಾರ್ಥಿಗಳಿಗೆ ಕುಣಿತ ಭಜನೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಶ್ರೀಮತಿ ಚೈತ್ರ ಇವರು ಮಹಿಳೆಯರಿಗೆ ಕುಣಿತ ಭಜನೆಯನ್ನ ಹೇಳಿಕೊಡ್ತಾ ಇದ್ದಾರೆ. ಅದಲ್ಲದೆ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಪರಿಕಲ್ಪನೆಯಲ್ಲಿ ದೃಶ್ಯ ರೂಪಕ್ಕೂ ಕೂಡ ನೆರೆದ ಭಕ್ತ ಸಾಗರವನ್ನ ಅವರು ಒಂದು ಬೆರಗುಗೊಳಿಸಲಿದ್ದಾರೆ ಅಂತ ಒಂದು ದೃಶ್ಯ ರೂಪಕ್ಕೂ ಕೂಡ ನಾಳೆ ಇದೆ. ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಸುಮಾರು 19 ತಾಲೂಕುಗಳಲ್ಲಿ ಭಜನಾ ಪರಿಷತ್ ಇದ್ದು, ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಸರ್ವಶ್ರೇಷ್ಠ ಒಂದು ಭಜನಾ ಮಂಡಳಿಯನ್ನ ಆಯ್ಕೆ ಮಾಡಿ ಆ ಮಂಡಳಿಗೆ ಸಾಧಕ ಪ್ರಶಸ್ತಿಯನ್ನು ಕೂಡ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಒಟ್ಟಾಗಿ ಹೇಳೋದಿದ್ರೆ 26 ವರ್ಷಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಮ ಪೂಜ್ಯ ಹೆಗಡೆಯವರು, ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಧಾರ್ಮಿಕ ಕ್ಷೇತ್ರದಲ್ಲಿಯೂ ಅದರಲ್ಲಿಯೂ ಕೂಡ ವಿಶೇಷವಾಗಿ ಭಜನಾ ಕ್ಷೇತ್ರಕ್ಕೆ ಅತ್ಯಂತ ದೊಡ್ಡದಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಈ ಭಜನಾ ಕಮ್ಮಟದಲ್ಲಿ ಅವರ ಭಾಗವಹಿಸುವಿಕೆ ಇರಬಹುದು. ಪ್ರತಿ ಕ್ಷಣವೂ ಕೂಡ ಕಳೆದ 3 ತಿಂಗಳಿಂದ ನಾವು ಇದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿದ್ದೇವೆ. ಎಲ್ಲ ಸಂದರ್ಭದಲ್ಲೂ ಕೂಡ ಪೂಜ್ಯ ಹೆಗಡೆಯವರು, ಮಾತೃಶ್ರೀ ಹೇಮಾವತಿ ಹೆಗಡೆಯವರು, ಹಾಗೆ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರು, ಸುಪ್ರಿಯಮ್ಮ ಅವರು ನಮಗೆ ಪ್ರತಿ ಕ್ಷಣವೂ ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾ ಹಾಡುಗಳ ಆಯ್ಕೆ, ಸಂಭ್ರಮ ವ್ಯಕ್ತಿಗಳ ಆಯ್ಕೆ ಮತ್ತು ಈ ಭಜನಾ ಕಮ್ಮಟವನ್ನು ಹೇಗೆ ಉತ್ತಮವಾಗಿ ಮಾಡಬಹುದು, ಪ್ರತಿ ವರ್ಷದಿಂದ ವರ್ಷಕ್ಕೆ ಇದನ್ನು ಇನ್ನೂ ಹೇಗೆ ಉತ್ತಮಪಡಿಸಬಹುದು, ಇನ್ನೂ ಹೇಗೆ ನಾವು ಒಳ್ಳೆಯದನ್ನು ಮಾಡಬಹುದು ಅಂತ ಹೇಳಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಮಾತೃಶ್ರೀ ಅಮ್ಮನವರಂತೂ ನಮಗೆ ಭಜನಾ ಹಾಡುಗಳ ಆಯ್ಕೆ ಇರಬಹುದು ಅಥವಾ ವಾರದ ಒಂದು ಭಜನಾ ಕಮ್ಮಟ ನಡೆಯುವಾಗ ಯಾವ ಹಾಡುಗಳು ಇಷ್ಟ ಆಗಿದೆ, ಯಾವ ಹಾಡುಗಳು ಕಷ್ಟ ಆಗಿದೆ, ಮುಂದಿನ ಕಮ್ಮಟವನ್ನು ಇನ್ನು ಹೇಗೆ ಮಾಡಬಹುದು ಅನ್ನುವ ಬಗ್ಗೆ ಮೌಲ್ಯಮಾಪನವನ್ನು ಕೂಡ ಮಾಡಬೇಕು ಅಂತ ಅವರು ಹೇಳಿದ ಪ್ರಕಾರ ಈ ಸಲದ ಭಜನಾ ಕಮ್ಮಟದಲ್ಲಿ ಎಲ್ಲ ಹಾಡುಗಳ ಮೌಲ್ಯಮಾಪನವನ್ನು ಕೂಡ ನಾವು ಮಾಡಿದ್ದೇವೆ. ಭಜನಾ ಕಮ್ಮಟದ ಗುಣಮಟ್ಟದ ಬಗ್ಗೆ, ವ್ಯವಸ್ಥೆ ಬಗ್ಗೆಯೂ ಕೂಡ ನಾವು ಮೌಲ್ಯಮಾಪನವನ್ನ ಮಾಡಿದ್ದೇವೆ. ಒಟ್ಟಾಗಿ ಹೇಳಿದ್ರೆ ಎಲ್ಲ ಶಿಬಿರಾರ್ಥಿಗಳು, ನಮ್ಮ 171 ಜನ ಶಿಬಿರಾರ್ಥಿಗಳು ಕೂಡ ತುಂಬಾ ಸಂತೋಷದಿಂದ ಅತ್ಯುತ್ತಮವಾಗಿ ಶ್ರದ್ಧೆ ಭಕ್ತಿಯಿಂದ ಅವರು ಭಾಗವಹಿಸಿದ್ದಾರೆ. ಅವರಿಗೆ ನಾಳೆ ಕಮ್ಮಟ ಮುಗಿದು ಊರಿಗೆ ಹೋಗ್ಬೇಕು ಅನ್ನೋ ವಿಷಯದಲ್ಲಿ ಕೂಡ ತುಂಬಾ ಬೇಸರ ಕೂಡ ಇದೆ. ಹಾಗಾಗಿ ಒಂದು ಉತ್ತಮ ರೀತಿಯಲ್ಲಿ ನಾಳೆ ಈ ಸಮಾರೋಪ ಸಮಾರಂಭ ನಡೆಯುವುದರ ಮೂಲಕ, ಭಜನೋತ್ಸವದ ಮೂಲಕ ಭಜನಾ ಕಮ್ಮಟಕ್ಕೆ ವಿರಾಮವನ್ನು ಹಾಕ್ಲಿಕ್ಕಿದ್ದೇವೆ. ನಮ್ಮ ಹತ್ತಿರ ಕೂತಂತಹ ಶ್ರೀಯುತ ರತ್ನವರ್ಮ ಜೈನವರು ಕಳೆದ 26 ಈ ಕಮ್ಮಟವನ್ನು ಸೇರಿಸಿ 26 ಭಜನಾ ಕಮ್ಮಟದಲ್ಲಿ ಕೂಡ ಅವರು
ಭಾಗವಹಿಸಿದವರು. ಬೆಳಗ್ಗೆ 6 ಗಂಟೆಗೆ ಯೋಗ ತರಬೇತಿಗೆ ಅವರು ಬಂದ್ರೆ ರಾತ್ರಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅವರು ಹೋಗುವಂತಹ ಒಬ್ಬ ವ್ಯಕ್ತಿತ್ವ ಉಳ್ಳವರು. ಒಂದು ಊಟ ಉಪಚಾರದಲ್ಲಿರ್ಬೋದು, ಅಥವಾ ನಮ್ಮ ಶಿಬಿರಾರ್ಥಿಗಳ ಬಗ್ಗೆ ಕಾಳಜಿ ವಹಿಸುವುದರಲ್ಲಿರ್ಬೋದು, ಅಥವಾ ಕಮ್ಮಟದಲ್ಲಿ ನಾವು ಇಂಥ ಬದಲಾವಣೆಯನ್ನು ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋ ವಿಷಯದಲ್ಲಿ ನಮಗೆ ಸದಾ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಕೊಡುವಂತ ರತ್ನವರ್ಮರ ಜೈನ್ ಕೂಡ ಇದ್ದಾರೆ. ಖಂಡಿತ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕಾರಿ ಮಂಡಳಿಯವರು ಕೂಡ, ಕಾರ್ಯಕಾರಿ ಸದಸ್ಯರು ಕೂಡ ಶ್ರೀನಿವಾಸ ರಾವ್ ಇರಬಹುದು, ಹಾಗೆ ನಮ್ಮ ಕಾರ್ಯಕಾರಿ ಸದಸ್ಯರಾಗಿರುವಂತಹ ಸೀತಾರಾಮ್ ತೋಳ್ಪಡಿದ್ದಾರೆ, ಶ್ರೀಮತಿ ಭವಾನಿ ಅವರು, ಹಾಗೆ ನಮ್ಮ ಸಮನ್ವಯಾಧಿಕಾರಿಗಳಾದಂತಹ ರಾಘವೇಂದ್ರ ಅವರು, ಸಂತೋಷ್ ರವರು, ನಮ್ಮ ಭಜನಾ ಕಮ್ಮಟದ ಕಾರ್ಯದರ್ಶಿಗಳಾಗಿ ಶ್ರೀಯುತ ವೀರಣ್ಣ ಅವರು ನಮಗೆ ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮೊಟ್ಟಿಗೆ ಇದ್ದು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರ ಸಿಬ್ಬಂದಿಗಳು ಕೂಡ, ನಮ್ಮ ಪವಿತ್ರ, ಹಾಗೆ ಶಿಕ್ಷಕರಾದಂತಹ ನಿಶಾಂತ್ ರವರು, ಹಾಗೆ ಸಂತೋಷ್ ಅವರು, ಶಿವರಾಮ್ ಅವರು, ಇವರೆಲ್ಲರೂ ಕೂಡ ನಮಗೆ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಕಾರ್ಯಕಾರಿ ಸಮಿತಿ ಇತರ ಸದಸ್ಯರು ಮಹಾವೀರಾಜರಿ ಅವರು ಇರ್ಬೋದು, ಹಾಗೆ ಸತೀಶ್ ಪೈ, ಮೋಹನ್ ಶೆಟ್ಟಿ, ಹಾಗೆ ವಿಷ್ಣುಮೂರ್ತಿ ಭಟ್ ಅವರು ಊಟ ಉಪಚಾರದ ವ್ಯವಸ್ಥೆಯಲ್ಲಿ, ಶಶಿಧರ ಉಪಾಧ್ಯಾಯರು ಇರ್ಬೋದು, ನಮ್ಮ ದನಕೀರ್ತಿ ಆರಿಗರ್ ಇರ್ಬೋದು, ಹಾಗೆ ನಮ್ಮ ರಾಜೇಂದ್ರ ಅಜ್ರಿ ಅವರು ಇರ್ಬೋದು. ಪ್ರಚಾರದ ಸಂದರ್ಭದಲ್ಲಿ ಒಳ್ಳೆಯ ಪ್ರಚಾರವನ್ನು ಅವರು ಮಾಡಿದ್ದಾರೆ ಎಲ್ಲ ಕಡೆ ಕೂಡ. ಹಾಗಾಗಿ ನಗರ ಸಂಕೀರ್ತನ ಕಾರ್ಯಕ್ರಮದ ಸದಸ್ಯರು ಇರ್ಬೋದು, ಒಟ್ಟಾಗಿ ಹೇಳುದಿದ್ರೆ ಒಂದು 250 ಜನ ಕನ್ಯಾಕುಮಾರಿ ಯುವತಿ ಮಂಡಲದ ಸದಸ್ಯರು ಮತ್ತು ಊರು ಎಲ್ಲರೂ ಸೇರಿ ಪ್ರತಿ ದಿವಸ ಕೂಡ 200-250 ಜನ ಬೇರೆ ಬೇರೆ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ದುಡಿದು ಈ ಭಜನಾ ಕಮ್ಮಟದ ಯಶಸ್ಸಿಗಾಗಿ ನಮಗೆ ಅವರು ಕೈ ಜೋಡಿಸಿದ್ದಾರೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನವರು ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯವರು ಕೂಡ ಯಶಸ್ಸಿನಲ್ಲಿ ಅವರಿಗೆ ಸಿಂಹಪಾಲು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಗ್ರಾಮಾಭಿವೃದ್ಧಿ ಯೋಜನೆಯ ಸಿಇಒ ಆದಂತಹ ಶ್ರೀಯುತ ಅನಿಲ್ ಕುಮಾರ್ ಅವರು, ಹಾಗೆ ಎಲ್ಲ ಪ್ರಾದೇಶಿಕ ನಿರ್ದೇಶಕರು, ಯೋಜನಾಧಿಕಾರಿಗಳು, ಅವರ ಎಲ್ಲ ಸಿಬ್ಬಂದಿಗಳು. ಈ ಕಡೆಯಿಂದ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಪ್ರಾದೇಶಿಕ ಅಧ್ಯಕ್ಷರಾದಂತಹ ಚಂದ್ರಶೇಖರ ಸಾಲ್ಯಾನ್, ಉಪಾಧ್ಯಕ್ಷರಾದಂತಹ ರಾಜೇಂದ್ರ ಕುಮಾರ್ ಅವರು ಮತ್ತು ಎಲ್ಲ ತಾಲೂಕಿನ ಪರಿಷತ್ತಿನ ಅಧ್ಯಕ್ಷ ಪದಾಧಿಕಾರಿಗಳು ಕೂಡ ನಮಗೆ 2 ತಿಂಗಳಿಂದ ನಮ್ಮೊಟ್ಟಿಗೆ ದುಡಿದಿದ್ದಾರೆ. ಖಂಡಿತ ಅವರಿಗೆ ನಾವು ಆಭಾರಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶ್ರೀ ಮಂಜುನಾಥೇಶ್ವರ ಆಸ್ಪತ್ರೆಯ ನಿರ್ದೇಶಕರಾದ ಜನಾರ್ದನ್ ಸರ್ ಅವರು ಹಾಗೂ ಅಲ್ಲಿಯ ಡಾಕ್ಟರ್ಗಳು, ಅಲ್ಲಿಯ ಎಲ್ಲ ಸಿಬ್ಬಂದಿಗಳು ಕೂಡ ಪ್ರತಿ ದಿವಸ ಆರೋಗ್ಯ ತಪಾಸಣೆ ಮತ್ತು ಅವರಿಗೆ ಬೇಕಾದಂತ ಉಚಿತ ವೈದ್ಯಕೀಯ ಉಪಚಾರವನ್ನು ಕೂಡ ಮಾಡಿದ್ದಾರೆ. ಅವರನ್ನು ಕೂಡ ನೆನೀತಾ ಇದ್ದೇನೆ. ನ್ಯಾಚುರೋಪತಿಯ ಪ್ರಾಂಶುಪಾಲರು ಪ್ರಶಾಂತ್ ಶೆಟ್ಟಿ ಅವರು ಇರ್ಬೋದು, ಶಿವಪ್ರಸಾದ್ ಇರ್ಬೋದು, ಡಾಕ್ಟರ್ ಶಶಿಕಾಂತ್ ಜೈನ್ ಅವರು ಪ್ರತಿ ದಿವಸ ಯೋಗ ತರಬೇತಿ ಮಾಡೋದರ ಮೂಲಕ ಇದಕ್ಕೆ ಅವರು ಶಕ್ತಿಯನ್ನು ಅವರು ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಟ್ಟಾಗಿ ಹೇಳೋದಿದ್ರೆ ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಸೇವೆ, ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಸೇವೆ ಅನ್ನುವಂತಹ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ದುಡಿದಿದ್ದಾರೆ. ಹಾಗಾಗಿ ಈ ಭಜನಾ ಕಮ್ಮಟ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.